ಸನ್ಮಾನ್ಯ ಅಧ್ಯಕ್ಷರು ಕೋಚ್ ಬೋಲ್ ಹಾಗೂ ನಿರ್ದೇಶಕರು ವಿದೇಶಿಗಳಾಗಿರ್ತಕ್ಕಂಥ ಕಾರ್ಯಕ್ರಮ ನಾಗರಾಜ್ ಪಕ್ಷದ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ರಕ್ಷಣೆ ಪಕ್ಷ ವಕ್ತಾರರಾಗಿರ್ತಕ್ಕಂಥ ಶಿವರೆಡ್ಡಿ ಸರ್ ಅವರೇ ಹಾಗೂ ನಮ್ಮ ಸೋದರ ಸಮಾನ ಆಗಿರ್ತಕ್ಕಂಥ ಜಿಲ್ಲಾ ಪಂಚಾಯತಿ ಶರಮಣ್ಣವರೇ ಹಾಗೂ ವೆಂಕಟರಾಮೇಗೌಡರೇ ಹಾಗೂ ನಮ್ಮ ಡಾಕ್ಟರ್ ಪ್ರಕಾಶನವರೇ ಇಂದ್ರ ಸತ್ಯವರೇ ಪ್ರಭಾಕರ್ ಅವರೇ ನಮ್ಮ ನಾರಾಯಣ ಶ್ರೀನಾಥವರೇ ನಮ್ಮ ಸಿದ್ದಣ್ಣವರೇ ಹಾಗೂ ಹಿರಿಯರಿಗೂ ನಮ್ಮ ಪ್ರಧಾನರಾಗಿರ್ತಕ್ಕಂಥ ಮಂಚಮ್ಮಗೌಡರೇ ಹಾಗೂ ನಮ್ಮ ಬೆಳಕಿನಲ್ಲಿ ಕೇಶವರೆಡ್ಡಿ ಮಿಸಸ್ ನಮ್ಮ ಸೋದರಿ ಸಮಾನ ಆಗಿರ್ತಕ್ಕಂಥ ಮೇಡಮ್ ಅವರೇ ಲಕ್ಷ್ಮಣವರೇ ರಾಜಾರೆಡ್ಡಿ ಅವರೇ ನಮ್ಮ ಸ್ವಾಮಿಗಳೇ ನಮ್ಮ ಶಂಕರಣ್ಣವರೇ ವದಪ್ಪನವರೇ ಶ್ರೀನವರೇ ಮಾತಿನ ಬೇಕಾಗಿ ಜಾಸ್ತಿ ಜನ ಬೇಕಾಗಿ ಹೋಗಿ ಮಾತಿನ ಮಿತ್ರರು ಹಾಗೂ ತಾಲೂಕಿನ ಎಲ್ಲ ನನ್ನ ಪ್ರಮುಖ ಮುಖಂಡರುಗಳು ಆಗಮಿಸಿದ್ದೀರಿ. ಇವತ್ತಿನ ಉದ್ದೇಶ ತಮ್ಮೆಲ್ಲರಿಗೂ ನಾಳೆಗೆ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳನ್ನು ತರುತ್ತೀನಿ. ತಮ್ಮೆಲ್ಲರ ಬಾಳಲ್ಲಿ ತಮ್ಮೆಲ್ಲರ ಮನೆಗಳಲ್ಲಿ ಕೂಡ ಸಮೃದ್ಧಿಯಾಗಿ ತಮ್ಮ ಬಾಳು ಒಳ್ಳೆಯದಾಗಲಿ, ಬರ್ತಕ್ಕಂಥ ವರ್ಷ ಮಳೆ ಬೆಳೆ ಚೆನ್ನಾಗಾಗಿ ತಮ್ಮ ಮಕ್ಕಳು ಚೆನ್ನಾಗಿ ಓದಿ ತಮ್ಮೆಲ್ಲರ ಬಾಳಲ್ಲಿ ಕೂಡ ಬೆಳೆ ಚೆನ್ನಾಗಾಗಿ ರೈತರು ಚೆನ್ನಾಗಿದ್ದರೆ ಮಾತ್ರ ಎಲ್ಲ ಚೆನ್ನಾಗಿರೋ ಸಾಧ್ಯ. ಸೊ ಎಲ್ಲ ಒಳ್ಳೆಯದಾಗುತ್ತೆ. 8 ದಿವಸಗಳಿಂದ KC ವ್ಯಾಲಿ ವಾಟ್ರು ನಮ್ಮ ತಾಲೂಕು ಎಂಟ್ರಿ ಆಗಿದೆ. KC ವ್ಯಾಲಿ ವಾಟರ್ ಎಂಟ್ರಿ ಆಗಿದೆ. ಎಲ್ಲ ಕೆರೆಗಳು ಬಿಡ್ತಕ್ಕಂಥ ವ್ಯವಸ್ಥೆಯನ್ನು ಡೈಲಿ ನಡೀತಾ ಇದೆ. ಸೊ ಕೇವಲ 3 ರಿಂದ 4 ತಿಂಗಳೊಳಗೆ ಎಲ್ಲ ಕೆರೆಗಳು ತುಂಬಿಸತಕ್ಕಂಥ ಅಗ್ರಿಮೆಂಟ್ ಮೊನ್ನೆ ನನಗೂ ಅವರಿಗೆ ಸೆಷನ್ ಆಗಿದೆ. ಅದರಿಂದ ವಾಟರ್ ಸ್ಟಾರ್ಟ್ ಆಗಿದೆ. KC ವ್ಯಾಲಿ ನಮ್ಮ ಬರ್ತಕ್ಕಂಥ ಭಾಗ ಸ್ಟಾರ್ಟ್ ಆಗಿದೆ. ಸೊ ಅದರಿಂದ ಎಲ್ಲ ರೈತರಿಗೂ ಒಳ್ಳೇದಾಗಲಿ ಅಂತ ನಾನು ಕೇಳ್ತೀನಿ. ಯಾಕಂದರೆ ಹೊಸ ವರ್ಷ ನಾಳೆ ಬರ್ತಾ ಇದೆ. ಈ ವರ್ಷ ನಮ್ಮೆಲ್ಲ ಗೊತ್ತಿದೆ ಸ್ವಂತ ಬೆಳವಣಿಗೆ ಏನೂ ಆಗಲಿಲ್ಲ. ಬರ್ತಕ್ಕಂಥ ವರ್ಷ ಆ ಕುಡುಗಲು ವಿನಾಯಕ ನಮ್ಮೆಲ್ಲರಿಗೂ ನನಗೂ ನನ್ನ ತಾಲೂಕಿನ ಎಲ್ಲ ನನ್ನ ಹೆಣ್ಮಕ್ಳಿಗೂ ಗಂಡ್ಮಕ್ಳಿಗೂ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಂತ ಇವತ್ತಿನ ಮುಖ್ಯ ಉದ್ದೇಶದ ಏನು ನಮ್ಮ ಅಧ್ಯಕ್ಷರು ಮತ್ತು ನಮ್ಮೆಲ್ಲರೂ ಮಾತಾಡಿದ್ದಾರೆ. ಏನು ನಾಳೆಯಿಂದ ಓಂ ಶಕ್ತಿ ಏನು ನನ್ನ ತಾಯಂದಿರು ಸುಮಾರು ನಮ್ಮ ಮುಳಬಾಗ ತಾಲೂಕಿನ 35,000 ಹೆಣ್ಮಕ್ಳಿಗೆ ಬಸ್ಗಳನ್ನು ವ್ಯವಸ್ಥೆ ಮಾಡಿದ್ದೀವಿ. ಬರೋಬ್ಬರಿ 550 ಬಸ್ಸುಗಳು ಈಗಾಗಲೇ ಬುಕ್ ಆಗಿದೆ. ಇನ್ನೂ ಏನಾಗುತ್ತೆ 550 ಬಸ್ಸುಗಳು ಬುಕ್ ಆಗಿದೆ. ಸೊ ಅದರಿಂದ ನಾನು ಮತ್ತು KSRTC ಮತ್ತು DHO ಎಲ್ಲ ಮಾತಾಡಿಕೊಂಡು ಈ ಬಸ್ಸುಗಳೇ ಹೆಂಗೆ ಕಳಿಸ್ಬೇಕು, ಹೇಗೆ ಕಳಿಸ್ಬೇಕು, ಯಾವ ಡಿಪೋಯಿಂದ ತರಬೇಕಂತ ಎಲ್ಲ ಮಾತಾಡ್ಕೊಂಡು ಸೂತ್ರಗಳ ವ್ಯವಸ್ಥೆ ಆಗಿದೆ. ಸೊ ಅದರಿಂದ ಇವತ್ತಿನ ಮುಖ್ಯ ಉದ್ದೇಶ ತಮ್ಮನ್ನೆಲ್ಲ ಕರೆದು ಏನಕ್ಕೆ ಮಾತಾಡ್ತಾ ಇದ್ದೀವಿ, ನಮ್ಮ ಉದ್ದೇಶ ಏನು ಅಂತಂದರೆ, ಸೊ ನಾಳೆಯಿಂದ ನಾನು ಬರ್ಲಿಕ್ಕೆ ಆಗೋದಿಲ್ಲ. ಯಾಕಂದರೆ 6 ಗಂಟೆಗೆ 7 ಗಂಟೆ ಬಸ್ ಬಿಡಬೇಕಾಗುತ್ತೆ. ಸೊ ಅದರಿಂದ 7 ಗಂಟೆಗೆ ಒಂದೇ ಸರಿ ಬಸ್ ಬಿಡೋದ್ರಿಂದ ಒಂದು ಊರಿಗೆ ಬಂದಿಲ್ಲ ಅಂದರೆ ವಾಲೂರು ವೆಚ್ಚ ಮಾವು ನಾಳೆದು ಅನ್ನೋದು ಗಲಾಟೆ ಮಾಡ್ಕೊತಾರೆ. ಅದರಿಂದ ಇವತ್ತು ನಮ್ಮ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳು ಏನು ಲೀಸ್ಟ್ ಮಾಡಿ ತಮ್ಮ ಕೊಡ್ತಾರೆ, ನಾಳೆಯಿಂದ ಪಂಚಾಯತಿ ವೈಸು ಏನು ಯಾವ್ಯಾವ ಪಂಚಾಯತಿಯಲ್ಲಿ ಎಷ್ಟೆಷ್ಟು ಬಸ್ ಹೋಗ್ತಾ ಇದ್ದಾವೆ ಎಲ್ಲ ಪಂಚಾಯತಿ ಲೀಡರ್ಗಳು ಕೂಡ ನಾವೆಲ್ಲ ಪಂಚಾಯತಿ ಲೀಡರು ಅಲ್ಲಿ ನಿಂತು ಮತ್ತು ಹೆಣ್ಮಕ್ಳನ್ನ ಕಳಿಸ್ತಕ್ಕಂಥ ಕಾರ್ಯವನ್ನು ತಾವು ಮುಂದಾಳತ್ವವನ್ನು ವಹಿಸ್ಬೇಕು ಅನ್ನೋದೇ ನನ್ನ ಆದ್ಯ ಕರ್ತವ್ಯ. ಬೈ ಚಾನ್ಸ್ ಅದು ಮಾಡಿಲ್ಲ, ನಾನು ಎದ್ದೇಳಕ್ಕಾಗಲಿಲ್ಲ, ನಾನು ಹೋಗಕ್ಕಾಗಲಿಲ್ಲ ಅಂತಂದ್ರೆ ನಾಳೆ ಯಾವುದೂ ನಾನು ಕೇಳಬಾರ್ದು. ಯಾಕೆಂದ್ರೆ ನೀವೇ ಇವತ್ತು ಅಧ್ಯಕ್ಷ ಹೇಳಿದ ಕೆಲಸ ಮತ್ತು ನಾವು ಹೇಳಿದ ಕೆಲಸ ನೀವು ಮಾಡದಿದ್ರೆ ನಾವು ಕೇಳೋಂಥ ನಿಮ್ಮ ಪ್ರಶ್ನೆ ಇರುವುದಿಲ್ಲ ಅದಲ್ವಾ. ಇವತ್ತು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ತಮಗೋಸ್ಕರ ಇಷ್ಟು ಬಸ್ಗಳನ್ನು ವ್ಯವಸ್ಥೆ ಮಾಡಿದಾಗ ನಾನು ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಎಲೆಕ್ಷನ್ ಬರ್ತಾ ಇದೆ. ನಾವೆಲ್ಲ ಹೆಣ್ಮಕ್ಳು ಹೋಗ್ಬೇಕು, ಮೀಟ್ ಮಾಡಬೇಕು, ಗಂಡ್ಮಕ್ಳು ಹೋಗ್ಬೇಕು, ಮೀಟ್ ಮಾಡಬೇಕು. ಇದೇ ಉದ್ದೇಶದಿಂದ ತಮ್ಮೆಲ್ಲರಿಗೂ ಒಳ್ಳೇದಾಗಲಿ ಅಂತ ನನ್ನ ಅನಿಸಿಕೆ. ಪಂಚಾಯತಿ ಮುಖಂಡರುಗಳು ಸೇರಿ ನಿಮ್ಮ ಪಂಚಾಯತಿಯಲ್ಲಿ ಎಷ್ಟು ಬಸ್ ಹೋಗ್ತಾರೆ ಎಲ್ಲ ಬಸ್ಗಳಿಗೂ ಹೋಗ್ಬೇಕಂತ ನನಗೆ ಮನವಿ. ಖಂಡಿತವಲ್ಲ, ಯಾಕಂದ್ರೆ ನಾನು 6 ಗಂಟೆ 7 ಗಂಟೆ ಬಸ್ ಬಿಡೋದ್ರಿಂದ ಎಲ್ಲ ಕಡೆ ಕವರ್ ಮಾಡೋಕ್ಕಾಗಲ್ಲ. ಶಾಸಕರು ಆಗುತ್ತಾ? ಆಗೋದಿಲ್ಲ. ಅದಕ್ಕೆ ನನ್ನ ಸ್ಥಾನದಲ್ಲಿ, ಅಧ್ಯಕ್ಷ ಸ್ಥಾನದಲ್ಲಿ, ನಮ್ಮ ಮುಖಂಡ ಸ್ಥಾನದಲ್ಲಿ ತಾವೇ ನಿಲ್ಕೊಂಡು ತಾವೇ ಮುಖಂಡರ ಥರ ದಯವಿಟ್ಟು ಹೋಗ್ಬೇಕಂತ ನಾನು ಮನವಿ ಮಾಡ್ತಾ ಇದ್ದೀನಿ. ನಾನು ಆರ್ಡರಲ್ಲ, ಮನವಿ ಮಾಡ್ತಾ ಇದ್ದೀನಿ. ಸೊ ಇದಾದ್ಮೇಲೆ ಏನು ನಮ್ಮ ಎಲ್ಲ ಮುಖಂಡರು ಹೇಳಿದ್ದಾರೆ, ಇವತ್ತು 224 ಕ್ಷೇತ್ರದಲ್ಲಿ ಏನು ನಮ್ಮ ಹಕ್ಕು ಏನು ನನಗೊಂದು ವೀಕ್ನೆಸ್ ಅಂತ ಗೊತ್ತಾಯಿತು. 2 ಬಜೆಟಲ್ಲೂ ಕೂಡ ಮುಳುಬಾಗಲು ಏನು ಕೊಟ್ಟಿಲ್ಲ. ನನಗೆ ಗೊತ್ತಾಯಿತು ನಿಮ್ಗೆ ಎಲ್ಲಿ ಕೂರ್ಬೇಕು ಅಲ್ಲೇ ಕೂರ್ಬೇಕಂತ ಗೊತ್ತಾಯಿತು. ಯಥೇಚ್ಛವಾಗಿ ಸೆಷನ್ನಲ್ಲಿ ಪಾಯಿಂಟ್ಗಳು ಹಾಕೋ ಮುಖಾಂತರವಾಗಿ ಏನು ನಮ್ಗೆ ಯಾಕೆ ಕೊಟ್ಟಿಲ್ಲ ಅಂತ ಪ್ರಶ್ನೆ ಮಾಡೋ ಸಮಯದಲ್ಲಿ ಅವ್ರಿಗೆ ಮುಜುಗರ ಆಗುತ್ತೆ. ಇವ್ನು ಬಿಟ್ಟರೆ ನಮ್ಗೆ ಕೇಳ್ತಾನೆ ಪ್ರಶ್ನೆ ಮುಜುಗರ ಆಗುತ್ತೆ. ಅವರೆಲ್ಲ ಡಿಪಾರ್ಟ್ಮೆಂಟ್ ವೈಸು ನಮ್ಮ ಮಿನಿಸ್ಟರ್ ವೈಸ್ ಕರೆದು ನಿನ್ಗೇನು ಬೇಕು ಹೇಳು ಅಂತ ಎಲ್ಲ ಡಿಪಾರ್ಟ್ಮೆಂಟ್ ಇವತ್ತು ಕೇಳಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಇವತ್ತು ರೋಡ್ಗಳಿರ್ಬೋದು, ಇವತ್ತು 75 ಕಿಲೋಮೀಟರ್ ರೋಡ್ಸು 75 ಕಿಲೋಮೀಟರ್ ರೋಡ್ ಇವತ್ತು ಸ್ಟಾರ್ಟ್ ಮಾಡ್ತಾ ಇದೀವಿ. 75 ಕಿಲೋಮೀಟರ್ ರೋಡ್ ಅದಲ್ವಾ. ನಾಳೆ
2ನೇ ತಾರೀಕಿನ ಪೂಜೆ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. 2ನೇ ತಾರೀಕಿಂದ ಸುಮಾರು 8 ರೋಡ್ ಪೂಜೆ ಮಾಡ್ತೀವಿ. 8ನೇ ತಾರೀಕು ಸ್ಟಾರ್ಟ್ ಆಗ್ತದೆ. 2ನೇ ತಾರೀಕಿಂದ 8 ರೋಡ್ ಸ್ಟಾರ್ಟ್ ಆಗ್ತದೆ. ಅದು 75 ಕಿಲೋಮೀಟರ್ ರೋಡ್ನ ಮುಳಬಾಗಿಲು ತಾಲೂಕು ಹಾಕ್ಲಿಕ್ಕೆ ಒಂದು ವ್ಯವಸ್ಥೆಯನ್ನು ನಾವು ಏನು ಮಾಡಿದ್ದೀವಿ. ಇದಾದ 2 ಹಾಸ್ಪಿಟ್ಲನ್ನ ಹೈಟೆಕ್ ಹಾಸ್ಪಿಟ್ಲ್ ಕಟ್ಟೋ ಮುಖಾಂತರವಾಗಿ ಹೊಸ ಬಸ್ ಸ್ಟ್ಯಾಂಡ್ ಇರೋ ಬಸ್ ಸ್ಟ್ಯಾಂಡ್ ಸಾಕಾಗ್ತಾ ಇಲ್ಲ, ಹೊಸ ಬಸ್ ಸ್ಟ್ಯಾಂಡ್ ನನಗೆ ಬೇಕೇ ಬೇಕು ಅಂತ ನಾನು ಕೇಳಿದಾಗ ಖಂಡಿತವಾಗಿ ಸೆಷನ್ ಪಾಯಿಂಟ್ ಕೇಳಕ್ ಹೋಗ್ಬೇಡ, ನಾನು ಏಪ್ರಿಲ್ಗೆ ನಿಮಗೆ ದುಡ್ಡು ಕೊಡ್ದೆ 25 ಕೋಟಿ ನಾನು ದುಡ್ಡು ಕೊಡೋದು ಹೊಸ ಬಸ್ ಸ್ಟ್ಯಾಂಡ್ ಕಟ್ಟು ಅಂತ ಈಗಾಗಲೇ ಏನು ಕೊಟ್ಟಿದ್ದಾರೆ. ಬರ್ತವೆ ಸಾಕಷ್ಟು ವಿಘ್ನಗಳು, ಸಾಕಷ್ಟು ನನ್ನ ಮೇಲೆ ಅಲಿಗೇಷನ್ಸು, ನಾನು ಲೆಟರ್ ಕೊಟ್ಟ ಬೇರೆಯವ್ರು ಲೆಟರ್ ಕೊಡ್ಬೋದು ಕೊಡಬಾರ್ದು ಅನ್ನೋದು ಇವೆಲ್ಲ ಸಾಕಷ್ಟು ಮುಳಬಾಗಿಲು ತಾಲೂಕು ಅಡ್ಡಿ ಆಗಿದ್ದಾವೆ. ಆದರೂ ಕೂಡ ಇದೆಲ್ಲ ಮೀರಿ ನಾವೇನು ಮಾಡ್ತಾ ಇದ್ದೀವಿ, ನನ್ನ ಕೆಲಸ ಆಗಲೇಬೇಕು ಅಂತ ನಾನು ನುಗ್ಗಿ ಕೆಲಸ ಮಾಡಿಸ್ಕೊಂಡು ಬರ್ತಾ ಇದ್ದೀವಿ. ಖಂಡಿತವಾಗ್ಲೂ ಮುಂದಿನ ದಿವಸ ತಾವೇನು ಸಹಕಾರ ಕೊಟ್ಟು ಒಂದು ನನಗೆ ಗೆಲ್ಸ್ಕೊಟ್ಟಿದ್ರಿ, ಖಂಡಿತವಾಗ್ಲೂ ಅದನ್ನು ನಾನು ಮಾಡೇ ಮಾಡ್ತೀನಿ. ಬಟ್ ಲೇಟ್ ಆಗ್ಬೋದು, ಮಾಡೇ ಮಾಡ್ತೀನಿ. ಸಾಕಷ್ಟು ಜನ ತಾವು ಕೇಳಿದಿರಿ, ನೀವಿನ್ನೂ ಹಳ್ಳಿ ಕಡೆ ಬಂದಿಲ್ಲ, ಅಂತ ಕೇಳಿದ್ದಾರೆ. ಸುಮಾರು ಜನ ಫೋನ್ ಮಾಡಿ ಅಣ್ಣ ಮಾವ್ರನ್ನ ಅಂತ ಕೇಳ್ತಾರೆ. ನಾನು ಏನು ಎತ್ಕೊಂಡ್ಬರ್ಲಿ ನಿಮ್ಮೂರಿಗೆ? ಒಂದು ಪ್ರಶ್ನೆ ಕೇಳಿ, ಏನು ಎತ್ಕೊಂಡ್ಬರ್ಲಿ ನಿಮ್ಮೂರಿಗೆ? ನಾವು ಊರಿಗೆ ಬಂದ ಶಾಸಕರು 8 ಲೆಟರ್ ಕೊಡ್ತೀನಿ, ನಾನು ಯಾವ ಲೆಟರ್ ಉತ್ತರ ಕೊಡ್ಲಿ? ಬಹುಶಃ ನನ್ನ ಪರಿಸ್ಥಿತಿ ನಿಮ್ಗೆ ಅರ್ಥ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ನನ್ನ ಕೈಲಿ ಬರೋಕ್ಕಾಗ್ತಾ ಇಲ್ಲ. ಜೋಬ್ಲ ದುಡ್ಡು ಅದು ನನ್ನ ಪರಿಸ್ಥಿತಿ ನಿಮ್ಗೆ ಅರ್ಥ ಆಗುತ್ತೆ ಅಂತ ಒಂದು 8-9 ಲೆಟರ್ ಕೊಡ್ತೀವಿ. ಯಾವುದೇ ಊರಿಗೆ ಹೋಗ್ಲಿ ನನ್ನ ಮನೆ ಇಲ್ಲ ಅಂತ ಲೆಟರ್ ಕೊಡ್ತಾರೆ. ಸರ್ಕಾರದ ಒಂದು ಮನೆ ಕೊಟ್ಟಿಲ್ಲ, ನಾನು ಒಬ್ಬನಿಗೆ ಅಲ್ಲ, ಇಡೀ ಕರ್ನಾಟಕ ರಾಜ್ಯದಲ್ಲಿ ಒಂದೇ ಒಂದು ಮನೆ ಕೊಟ್ಟಿಲ್ಲ. ಎಲ್ಲೇನೋ ಹೋಗ್ಲಿ ನನ್ನ ಮನೆ ಕೊಡು. ಅವಾಗ ಲಾಸ್ಟ್ ಏನ್ ಹೇಳ್ತೀನಿ, ನೀವು ಶಾಸಕ ಲೆಟರ್ ಇಷ್ಟಪ್ಪ ಇಲ್ಲೇ ಇರೋದು, ನನ್ಗೆ ಕೊಟ್ರೆ ನಾನು ನಿಮ್ಗೆ ಕೊಡ್ಬೋದು. ನಾನು ಒಬ್ಬನಿಗೆ ಅಲ್ಲ, ಕೋಲಾರ ಕೊಟ್ಟಿಲ್ಲ.